ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಕಂಟಿನ್ಯೂ ಮಾಡತ್ತೀನಿ. ಇವಾಗ ನೋಡ್ರಿ, ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ 7-7:30 ಎಲ್ಲತೈತಿ. ಇವಾಗ ಟೈಮ್ ಅಷ್ಟಾಗೈತ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ನೋಡ್ರಿ, ಎದ್ದುಗಳಿಗೆಲ್ಲ ಎಲ್ಲ ಕೆಲಸ ಆಗೈತಿ. ನಂದು ಜಗರಿ ಪೂಜೆನೇ ಆಗೈತಿ ನೋಡ್ರಿ. ದೇವ್ರ ಪೂಜೆ ಮಾಡೀನಿ. ದೀಪ ಸಣ್ಣ ಇಟ್ಟಿನ್ರಿ ನಾನೇ. ಜಾಸ್ತಿ ಜಲ್ದಿ ಆರ್ತದೆ ಅಂಥೇಳಿ ಜೋಗಿಟ್ರೆ ಎಣ್ಣೆ ಕಲಸಾಗಿ ಜಲ್ದಿ ಆರ್ತದೆ ರೀ. ಅದಕ್ಕೆಲ್ಲ ಸಣ್ಣ ಇಟ್ಟಿನ್ರಿ, ಅಷ್ಟೇ ಸಣ್ಣ ಚಂತನ ಉರಿಲಿ ಅಂಥೇಳಿ. ಇವಾಗ ಎಲ್ಲ ಆಗ್ಯದಲ್ರಿ. ಇವಾಗ ಅಡುಗೆ ಅಂತ ಮಾಡ್ಬೇಕು ರೀ. ಬರ್ರಿ, ಇವಾಗ ಅಡುಗೆ ಅಂತ ಮಾಡೋದ ನಂದರೆ ಪೂಜೆ ಮಾಡೋದು ಇದು ಮಾಡೋದೆಲ್ಲ ಆಯಿತು. ಇವ್ರು ನೋಡ್ರಿ ಇನ್ನು ಮುಕ್ಕೊಂಡ್ರಿ. ನಾ ಇವಾಗ ಅಡುಗೆ ಮಾಡ್ತೀನಿ. ಅವ್ರು ಹಂಗೆ ಮಕ್ಕೊಲತ್ತರಿ. ಇನ್ನೂ ಟೈಮ್ ಅದಲ್ರಿ ರಾಯಣ ಹೋಗೋದು. ಆದರೆ ಎದ್ದನ್ರಿ ಅವ. ನಾ ಜಳಕ ಮಾಡಬೇಕು, ಜಳಕ ಮಾಡಿಲ್ಲ. ಎಬ್ಬಿಸಿ ಜಳಕ ಮಾಡಿಸ್ತೀನಿ ರೀ ಅವನಿಗೆ. ನಾನು ಶೇಂಗಾಕಾಳು ಹುರಿದಿಟ್ಟಿನಿ ರೀ ಒಣಗಿ ಮಾಡಾಕತ್ತೇಳಿ. ಆಮೇಲೆ ಹಿಟ್ಟನ್ನು ನಾದಿಟ್ಟಿನಿ. ಹಿಟ್ಟಾಗದ ನೋಡ್ರಿ, ಇಲ್ಲಿ ತಳಗ ನಾ ಕಲಸಿ ಮಾಡಿಟ್ಟಿರಿ. ಒಂದು ಸ್ವಲ್ಪ ನೆನಿತದ ಅಂತೇಳಿ ಇವಾಗ ಚಪಾತಿ ಮಾಡ್ತೀನಿ ರೀ. ಚಪಾತಿ ಮಾಡ್ಕೆರೆ ಆಮೇಲೆ ಒಣಗಿ ಮಾಡ್ತೀನಿ ರೀ. ಒಂದು ಸ್ವಲ್ಪ ಬದ್ನಿಕಾಯಿ ಪಲ್ಯ ಮಾಡ್ಬೇಕನ್ನತ್ತಿದ. ಅದಕ್ಕೆ ಬದ್ನಿಕಾಯಿ ಪಲ್ಯ ಎಲ್ಲ ತರಕಾರಿ ಒಳಗವ ರೀ. ಯಾಕಂದ್ರೆ ನಿನ್ನೆ ರಾಧಿಕನ್ ಬರ್ತಡೇ ಆಡಾಗ ಅಲ್ಲಿ ಕಾಲಾಗ ಆತಂತೆ ಎಲ್ಲ ಒಳಗೆ ತಂದಿಟ್ಟಿದ. ಹೊರಗೆ ಎತ್ಕೊಂಡು ಹೋಗ್ಬೇಕ್ರಿ. ಇದಕ್ಕೆ ಬದ್ನಿಕಾಯಿ ಅವ ರೀ. ಬದ್ನಿಕಾಯಿ ಪಲ್ಯ ಮಾಡ್ತೀನಿ. ಆಮೇಲೆ ಟಮಾಟಿ ಉಳ್ಳಾಗಡ್ಡಿ ಎಲ್ಲ ಅದಾವೆ. ಅದೆಷ್ಟ ಬದ್ನಿಕಾಯಿ ಪಲ್ಯ ಮಾಡಿ ಆಮೇಲೆ ಏನೋ ತಂದಿಲ್ರಿ ಜಾಸ್ತಿ. ಬದ್ನಿಕಾಯಿ ಮಾಡ್ಬೇಕಾದ್ರೆ ಬದ್ನಿಕಾಯಿ ತಂದೇವು, ಮಾಡಿಲ್ಲ, ಅಟ್ಟೆ ಇಟ್ಟೀನಿ. ಅದಕ್ಕೆ ಇವಾಗ ಮಾಡ್ತೀನಿ ರೀ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಕಂಟಿನ್ಯೂ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ, ಪಟ ಅಂತ ಅಡುಗೆ ಮಾಡ್ತೀನಿ. ಯಾಕಂದ್ರೆ ಸಾಲಿ ಟೈಮ್ ಆಗ್ತದೆ. ರಾಯಣ 8:30 ಹೋಗ್ತಾರೆ ರೀ ಅವರು. ಮೊದಲೆಲ್ಲ 9ಕ್ಕೆ ಹೋಗ್ತಿರು. ಇವಾಗ 8:30 ಹೊಂಟಾರೆ. ಯಾಕಂದ್ರೆ ಬಸ್ ಜಲ್ದಿ ಬರತ್ತದ್ರಿ. ಅದ್ರ ಕಾಲಾಗಿ ಫಸ್ಟ್ ಇವಾಗ ಚಪಾತಿ ಮಾಡಿ ಆಮೇಲೆ ಇದು ಮಾಡ್ತೀನಿ ರೀ, ಒಣಗಿ ಮಾಡ್ತೀನಿ ರೀ ಬದ್ನಿಕಾಯಿ ಪಲ್ಯ. ರಾಣ ನೀರು ಕಾಯ್ದ ಮೈ ತಕೊಯ್ಯೋ ನೋಡ್ರಿ. ಇವಾಗ ಚಪಾತಿ ಮಾಡ್ತೀನಿ. ಇದಿಷ್ಟು ಚಪಾತಿ ಮಾಡಿ ಒಣಗಿ ಮಾಡ್ತೀನಿ ರೀ. ಗ್ಯಾಸ್ ತೊಗೊಳಕ್ಕೆ ಬರಲ್ರಿ. ಅದು ಇಲ್ಲೇ ಇರಬೇಕು. ಎಷ್ಟು ತೊಗೊಳತ್ತಂದ್ರೆ ಅದಕ್ಕೆಲ್ಲ ನಿತ್ಯ ಮಾಡ್ಬೇಕು ನೋಡ್ರಿ. ಬಿಟ್ಟು ಇವಾಗ ಒಲೆ ಯಾರು ಹಚ್ಚಬೇಕು, ಹೊಗೆ ಆಗ್ತದೆ ಅಂತೇಳಿ ಒಲೆ ಹಚ್ಚಿಲ್ರಿ ನಾನೇ. ತಗಡಿನ ಮೇಲೆ ಮಾಡ್ಬೇಕಂದ್ರೆ ಮತ್ತು ಹೀಗೆ ಚಪಾತಿ ಮಾಡ್ಬೇಕಂದ್ರೆ ಇದೇ ಮಾಡಾಕತ್ರಿ. ಏ ರಾಯಣ, ಜಳಕ ಮಾಡು, ದುಕಾನ್ಗೆ ಹೋಗವು. ಮಮ್ಮಿ ಅದು ಆಯ್ತು, ಜಳಕ ಮಾಡಲ್ಲ ತೆಗಿರಿ. ತಗೋಬ ಬಳಸ್ಕೊಂಡು ತಗೋ. ಕಡಿಗೆ ಹಾಕೋ, ಕಡಿಗೆ ಇದ್ರಾಗ ಹಾಕೋ. ಚಂಬುಲಿ ಹಾಕೋ. ಮತ್ತು ಮೈ ಮೇಲೆ ಅಡಿಗೆ ಮೇಲೆ ಹಾಕೊಂಡಿ. ಪಟ 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 ನೋಡ್ರಿ ಜಲ್ದಿ ಇದ್ರ ಮ್ಯಾಲ. ಅದು ರಾಧಿಕಾ ಏರದು ಯಾರು ಹಬ್ಬಸ್ಬಂದು
ಇವತ್ತು ಅಂದ್ರೆ ಪಟ ಪಟ ಮಾಡ್ತೀನಿ ರೀ. ಮಾಡ್ತಾರೆ ಅದೇ ಒಣಗಿ ಮಾಡ್ತೀನಿ. ಒಣಗಿ ಮಾಡಿ ಅವ್ರಿಗೆ ಡಬ್ಬ ಕಟ್ಟಿಟ್ಟಂದ್ರೆ ಆಯ್ತು ಅವ್ರು ನನ್ನ ಕೆಲಸ. ಮಾವ ಕೆಲ್ಸಕ್ಕೆ ಹೋಗೋದಿತ್ತಂದ್ರೆ ಎಷ್ಟು ಜಲ್ದಿ ಹೋಗೋಕ್ಕಾಗ್ತೈತಿ. ಒಣಗಿ ಅಂತ ಆಯ್ತು ರೀ. ಒಂದು ಸ್ವಲ್ಪ ಅದಕ್ಕೆ ನೀರು ಹಾಕ್ಬೇಕಂತೇಳಿ ಗೆಲಾಸ್ ತರಬೇಕಾದ್ರೆ ಒಳಗೆ ಹೋಗ್ಬೇಕು, ಏನು ತರಬೇಕಾದ್ರೆ ಒಳಗೆ ಹೋಗ್ಬೇಕು ರೀ. ಅದರ ಬಾಂಡೆಗಳೆಲ್ಲ ಒಳಗದವು. ತರಕಾರಿ ಏನೇನು ಬೇಕಲ್ಲ ಎಲ್ಲ ಇಲ್ಲೇ ಇಟ್ಟಿನಿ ರೀ. ನಾ ಇವಾಗ ಅಡುಗೆ ಸಾಮಾನು ಎಲ್ಲ ಇಲ್ಲೇ ಅದಾವ್ರಿ ಹೊರಗೆ. ಬಾಂಡೆ ಇಷ್ಟೇ ಒಳಗೆ ರೀ. ಅದಕ್ಕೆ ಗಿಲಾಸ್ ತರಬೇಕಾದ್ರೆ ಒಳಗೆ ಹೋಗ್ಬೇಕು. ಹಿಟ್ಟಾಗಲಿ ಏನೇ ಆಗಲಿ ಎಲ್ಲ ಇಲ್ಲೇ ಹೊರಗೆ ಇಟ್ಟಿನಿ ರೀ. ನಾ ತೊಳೋದು ಇಲ್ಲೇ ಮಾಡೋದ್ರಿ. ಅದೆಷ್ಟು ತೊಗೊಂಡು ಎಲ್ಲ ಮಾಡ್ದಂದ್ರೆ ಇಲ್ಲಿ ಅಡುಗೆ ಆಗ್ತದ್ರಿ. ಮೊದಲೆಲ್ಲ ಎಲ್ಲ ಒಳಗಿಡ್ತಿತ್ತು, ಒಲೆ ಒಂದು ಹೊರಗಿರ್ತಿತ್ತಲ್ರಿ. ಒಲೆ ಥರನ ಹೊರಗೆ ಮಾಡಬೇಕಾಗ್ತಿತ್ತು.
ಈಗೇನು ಇಲ್ಲ ನೋಡ್ರಿ, ಈಗೆಲ್ಲ ಇಲ್ಲೇ ಮಾಡೋದು, ಇಲ್ಲೇ ಇಡೋದು. ಆಮೇಲೆ ಮಿಕ್ಸರ್ದ ಲೈಟ ಎಲ್ಲ ಇಲ್ಲೇ ಅದ ರೀ, ಎಲ್ಲ ಇಲ್ಲೇ ಹಾಕೋದು, ಎಲ್ಲ ಇಲ್ಲೇ ಮಾಡೋದು. ಇವಾಗ ಶೇಂಗಾಕಾಳು ಉಳ್ದಿವಲ್ರಿ ಒಂದು ತೊಡೆ, ಅವು ಶೇಂಗಾಕಾಳು ಡಬ್ಬ್ಯಾಗ ಹಾಕಿಡ್ಬೇಕಂತೇಳಿ ಇಲ್ಲೇ ಡಬ್ಬಿ ಇದು ಮಾಡತ್ತೀನಿ. ಡಬ್ಬಿ ಎತ್ತೆಲ್ಲ ಇಲ್ಲೇ ಅದಾವ್ರಿ. ಒಟ್ಟು ಖಾರ ಉಪ್ಪ ಏನು ಬೇಕೆಲ್ಲ ಇಲ್ಲೇ ಇಟ್ಬಿಟ್ಟಿನಿ ನಾ ಅಂತೂ. ಈಸಿ ಆಗ್ತದಲ್ರಿ ಇಲ್ಲೇ ತೊಗೊಳೋದು ಮಾಡೋದು. ನಿಮಗೊಂದು ಸಲ ತೋರಿಸ್ತೀನಿ ರೀ ಫ್ರೆಂಡ್ಸ ನಮ್ಮ ಮನೆ ಹೆಂಗೆ ಮಾಡೀವಂತೇಳಿ, ಯಾವ ರೀತಿ ಮಾಡೀವಂತೇಳಿ. ಇವಾಗ ಹಂಗಂತ್ರ ಆಗಲ್ರಿ, ಇದು ಮಾಡತ್ತೀವಿ. ತೋರಿಸ್ತೀನಿ ರೀ, ತೋರಿಸಲ್ಲ ಅನ್ನಂಗಿಲ್ಲ, ತೋರಿಸ್ತೀನಿ ರೀ ಎಲ್ಲ ನಮ್ಮ ಮನೆ ಹೆಂಗಾಗ್ಯದ ಅಂತೇಳಿ. ಎಲ್ಲ ಮನೆ ಹಂಚ್ಕೊಂಡು ಬಳಕ ಎಲ್ಲ ಹಿಂಗೆ ಮಾಡ್ಕೊಂಡಿವಿ ರೀ. ಅದು ಹೆಂಗಾಗ್ಯದ ಹೆಂಗಿಲ್ಲ ಅಂತೇಳಿ ತೋರಿಸ್ತೀನಿ. ರಾಣ ಟಿಫಿನ್ ಇಟ್ಟು ಹೋಗ್ಯಾನ ರೀ, ಟಿಫಿನ್ ಕಟ್ಟಿಡುವ ಮಮ್ಮಿ ನಮ್ದು ಅಂತೇಳಿ. ಅವನು ಹಾಲು ತರಕ್ಕೆ ಹೋಗಿದ್ರಿ, ಹಾಲು ತರಕ್ಕೆ ಕಳ್ಸಿನಲ್ರಿ ನಾ ಈಗ. ಅದಕ್ಕೆ ಹಾಲು ತೊಗೊಂಬ ಚಾ ಮಾಡೋಣ ಇಲ್ಲಿಕಂದ್ರೆ ಇದು ಆತಂದು ನಮ್ಗೆ ಮುಂಜಾನೆ ಚಾ ಬೇಕು ಅನ್ನೋಣ. ಹಾಲು ತರಕತ್ತೆ ಹೋಗ್ಯಾನ ರೀ ಅವ್ನು ಬರತನ ಅವ್ನು ಡಬ್ಬ ಕಟ್ಟಿಡ್ತೀನಿ. ಡಬ್ಬ ಕಟ್ಟಿಟ್ಟಂದ್ರೆ ಬರ್ನ ಅವನು ಒಂದು ಸ್ವಲ್ಪ ಅವನಿಗೆ ಬುತ್ತಿ ಆಮೇಲೆ ಎಣ್ಣೆ ಹಚ್ಬೇಕು ರೀ, ತಲೆಗಿನ ಹಚ್ಕೊಂಡಿಲ್ಲ ನಾನೇ ಹಚ್ಬೇಕು ಅವನಿಗೆ. ಅದ್ರ ಕಾಲಾಗೆ ಹಚ್ಚತನ ಹೋಗಿ ಬರ್ತೀನಿ ಅಂತ ಹೇಳ್ದ. ಹೋಗಿ ಬಾ ಅಂತ ಕಳ್ಸೀನಿ ರೀ. ಬರ್ನ ಅವನಿಗೆ ರೆಡಿ ಮಾಡ್ತೀನಿ, ರೆಡಿ ಮಾಡೋಣ. ಟೈಮ್ ಆಯ್ತಂದ್ರೆ ಹೋತಾನೆ ರೀ ಅವನು. ಯಾಕಂದ್ರೆ ಅವ್ನು ಕೂಡ ಹೋಗೋ ಚುಕ್ಕೋಳು ಏನೋ ಹೋಗಿಲ್ರಿ, ಹೋಗಲತ್ರಿ ಇವತ್ತು ಅವರು. ಯಾಕಂದ್ರೆ ಇವತ್ತು ಮೊಹರಮ್ ಅದಲ್ರಿ, ಅದಕ್ಕೆ ಹೋಗಲತ್ರಿ. ನಾವು ಮೊಹರಮ್ಗೆ ಏನೂ ಮಾಡಂಗಿಲ್ಲ ರೀ ಫ್ರೆಂಡ್ಸ. ಮೊಹರಮ್ ಹಬ್ಬಕ್ಕೆ ಮನೆಯಾಗೆಲ್ಲ ನಾವು ನೆವದೇ ಹಿಡಿತಿದ್ದೇವೆ ರೀ. ಅಲ್ಲಿ ಇದು ಇರ್ತದಲ್ರಿ, ಹೋಗಿ ನೆವದೇ ಹಿಡ್ಕೊಂಡು ಮಾಡಿ ಬರ್ತಿದ್ದೆವು. ಯಾಕಂದ್ರೆ ನಮ್ಮ ಮನ್ಯಾಗ ನಮ್ಮ ಮುತ್ಯ ತೀರ್ಕೊಂಡಿರಲ್ರಿ, ಅಂದ್ರೆ ನಮ್ಮ ಮಾಮಂದ ಅಪ್ಪರಿ ನಮಗೆ ಮುತ್ಯನೇ ಆತರಲ್ರಿ. ಅದಕ್ಕೆ ಅವರು ತೀರ್ಕೊಂಡ್ರ ಅಂತೇಳಿ ನಾವು ಮೊಹರಮ್ ಹಬ್ಬ ಇದು ಮಾಡಲ್ರಿ. ಮನ್ಯಾಗ ನೆವದೇ ಮಾಡಿ ಹಿಡಿಯೋದು ಮಾಡಲ್ಲ, ಬರೀ ಟ್ಯಾಂಗ್ ಹೊಡ್ಕೊಂಬರ್ತೀವಿ ರೀ ನಾವು. ಅದ್ರ ಕಲೆಗೆ ಮಾಡ್ಲಾರ ಬಟ್ಟೆಗೆ ಮಾಡಿಲ್ರಿ ನಾನು. ನಮ್ಮ ಮನೆಗೆ ಅಂತ ಹೇಳಲ್ಲ, ನಮ್ಮ ಮನೆ ಮಾಡಲ್ರಿ. ಆ ಕಡೆ ನಮ್ಮ ಹಿಂಗೆ ಅಣ್ಣ ತಮ್ರುಗಳ್ದಾಗ ಅಥವಾ ಅವ್ರು ಮಾಡ್ತಾರೆ, ನಾವು ಮಾಡೋಂಗಿಲ್ಲ. ಯಾವಾಗ ನಮ್ಮ ಮನ್ಯಾಗ ಯಾರೇ ಅಥವಾ ನಾಯಿ ಆಗಲಿ ಬೆಕ್ಕಾಗಲಿ ಅಥವಾ ಹಿಂಗೆ ಯಾರ್ದಾರೆ ಡೆಲಿವರಿ ಆಯಿತು ಅಂದ್ರೆ ಈ ಮೊಹರಮ್ ಹಬ್ಬದ ದಿನಾನೇ ಆಗ್ಬೇಕು ರೀ. ಆಯ್ತಂದ್ರೆ ಅವಾಗ ನಾವು ಮಾಡೋಕೆ ಬರ್ತದೆ ರೀ, ಅಲ್ಲಿ ತನಕ ಮಾಡೋಕೆ ಬರಲ್ಲ ಅಂತೇಳಿದ್ರು. ಬರೀ ಟ್ಯಾಂಗ್ ಹೊಡ್ಕೊಂಬರೋದು ಇದೇ ಮಾಡ್ತೇವೆ ರೀ. ಮೊಹರಮ್ ಹಬ್ಬ ನಾವೇನು ಆಚರಣೆ ಮಾಡಲ್ಲ. ಆಮೇಲೆ ನಾವು ಬರೀ ಹೋಗಿ ನೋಡೋದು, ಟ್ಯಾಂಗ್ ಹೊಡ್ಕೊಂಬರೋದು ಇಷ್ಟೇ ಮಾಡ್ತೀವಿ. ಬದ್ನಿಕಾಯಿ ಪಲ್ಯ ಅಂದ್ರೆ ಆಯ್ತು ರೀ. ಇವನಿಗಿಟ್ಟು ಕಟ್ಟಿಕೆರೆ ಬಿಡ್ತೀನಿ, ಕಟ್ಟಿಬಿಟ್ಕೆರೆ ಆಮೇಲೆ ಚಹಾ ಮಾಡ್ತೀನಿ ರೀ ಫ್ರೆಂಡ್ಸ್. ನಾನು ಚಹಾ ಮಾಡಿಲ್ರಿ, ನಾನು ಮುಂಜಾನೆ ಹಿಡಿದು ಚಹಾ ಮಾಡಿ ಚಹಾ ಕುಡಿಬೇಕು. ಅಡುಗೆ ಇಷ್ಟ ಆಯ್ತಂದ್ರೆ ಆಯ್ತು ರೀ, ಏನು ಟೆನ್ಷನ್ ಇರೋಂಗಿಲ್ಲ. ಅಡುಗೆದು ಇಷ್ಟೇನು ನಮ್ಗೆ ಟೆನ್ಷನ್, ಇದಿಷ್ಟು ಆಯ್ತಂದ್ರೆ ಆಯ್ತು ರೀ. ಆಯ್ತು ನೋಡ್ರಿ, ಅವನಿಗೆ ಅಂತೂ ಡಬ್ಬನೂ ಕಟ್ಟಿಟ್ಟಾರ ಆಣಗ. ಡಬ್ಬನೂ ಕಟ್ಟಿಟ್ಟ ಡಬ್ಬ ಆಯ್ತಂದ್ರೆ ಶಾದೂ ಓದ್ತಾಡ್ರಿ, ಶಾದು ಜಳಕ ಮಾಡಿಸ್ಬೇಕಿನ್ನ ನೋಡ್ರಿ. ಇವಾಗ ಜಸ್ಟ್ ಚಹಾ ಮಾಡ್ದೆ, ಅಡುಗೆ ಎಲ್ಲ ಆದ ಬಳಕ ಇಲ್ಲಿ ನೋಡ್ರಿ, ಇಲ್ಲಿ ರಾಯನ್ ಟಿಫಿನ್ ಅಂತೆಲ್ಲ ಕಟ್ಟಿಟ್ಟೇನಿ ರೀ. ರಾಯಣ ಇಲ್ಲಿ ನೋಡ್ರಿ ರೆಡಿ ಎಲ್ಲ ತಂದು ಸಾಲಿಗೆ. ರಾಯಣ ಆಯಿತು ನೋಡ್ರಿ, ರೆಡಿ ಆಗ್ಯ ನೋಡ್ರಿ. ಈಗ ನೋಡ್ರಿ ನಮ್ಮ ಮೈ ತೊಗೊಳ್ಳೋದು ಹೆಂಗೆ ಕೂತಾಳ, ಮೈಯ ತೊಕೋಸದ. ಆಯ್ತು, ನಂದು ಕೆಲಸ ಈಗ ಬಟ್ಟೆ ಬಾಂಡ್ಯ ಇದೇ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ. ಇನ್ನು ಈಗ ಹಾಸಿಗೆ ತೆಗ್ದೀನಿ, ಇದಿಟ್ಟು ಕಸ ಹೊಡಿಬೇಕು. ಬರ್ರಿ ಎಲ್ಲರೂ ಚಹಾ ಕುಡಿಯೋಣಂತ. ಗಟ್ಟಿ ಹಾದಿನ ಚಹಾ ಮಾಡೀನಿ. ಊಟ ಮಾಡಿ ಚಹಾ ಕುಡಿಯೋದು ನಮ್ಮ ಸೋನಿ ತೋರಿಸ್